ಅಲ್ಲ ಎದ್ದು ಕಾಣ್ತಾ ಇದ್ದಿದ್ದು ನಂದೇ. ಎಲ್ಲರೂ ಹೇಳಿದ್ರು, ನನ್ನ ಟೀಮ್ ಅವರು, ಬಿಗ್ ಬಾಸ್ ಅವರು, ಅಷ್ಟು ಜನ ಕೂತಿದ್ದವರು ಎಲ್ಲ ಹೇಳಿದ್ರು. ಅದ್ರಲ್ಲಿ ನನ್ನ ಫೇವರ್ ಇರೋರು ಒಪ್ಕೊಳ್ತಾರೆ, ಮಿಕ್ಕಿದವರು ಇಲ್ಲ ಯಾವಾಗ ಹೇಳಿದೆ ಅಂತ ಡ್ರಾಮಾಗಳು ಆಡ್ತಾರೆ. ನನಗೆ ಮೊನ್ನೆನೂ ಅದೇ ಥರ ಎಕ್ಸ್ಪೀರಿಯೆನ್ಸ್ ಆಯಿತು, ತುಂಬ ಬೇಜಾರಾಯಿತು ನಡೆದಿದ್ದು. ಇಲ್ಲ ಅದಕ್ಕೆ ಬರ್ತೀನಿ. ಫಸ್ಟ್ ಈಗ ಬಿಗ್ ಬಾಸ್ ಫಿನಾಲೆ ದಿನದ್ದು ಹೇಳ್ಬಿಡ್ತೀನಿ. ಅವತ್ತು 18 ಸಲ ನನ್ನ ಬಗ್ಗೆನೇ ಸುದೀಪ್ ಸರ್ ಟಾಪಿಕ್ ಎತ್ತುತ್ತಾರೆ. ಅಂದರೆ ಫಸ್ಟ್ ಬಂದು ಅವರು ಡ್ರಗ್ಸ್ ಬಗ್ಗೆ ಎತ್ತುತ್ತಾರೆ. ಸತೀಶ್ ಸರ್ ಇವತ್ತು ಬರ್ತಾ ಇದ್ದಾರೆ ಅಂತ ಹೇಳಿದ್ಕೆ ನಾನು ಡಿಸೈನರ್ ಹತ್ರ ಹೊಲಿಸ್ಕೊಂಡು ಬಂದೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅದೊಂದು ಟಾಪಿಕ್ ಸ್ಟಾರ್ಟ್ ಆಗುತ್ತೆ. ನಂದು ಬಂದು ಅವತ್ತು ಹೈ ಎಂಡ್ ಡ್ರೆಸ್ ಹಾಕಿರ್ತೀನಿ. ಬೇಕಾದ್ರೆ ನೀವೇ ಅಲ್ಲಿ ಕೂತಿರೋದ್ರಲ್ಲಿ ಎಲ್ಲರನ್ನೂ ಅಬ್ಸರ್ವ್ ಮಾಡಿ, ಅದು ನಿಮಗೆ ಬಿಟ್ಟಿದ್ದು. ಅಷ್ಟು ಜನದಲ್ಲಿ ಕಾಸು ಕಾಣ್ತಾ ಇದ್ದಿದ್ದು, ರಿಚ್ ಆಗಿದ್ದು, ಎದು ಕಾಣಿಸ್ತಾ ಇದ್ದಿದ್ದು ಯಾರು? ನಿಮ್ಮನ್ನು ಕ್ವಶನ್ ಕೇಳ್ತಾ ಇದ್ದೀನಿ. ನೋಡಿಲ್ಲ. ಓಕೆ ಸರ್, ನೋಡಿದ್ರ ನೀವ್ಯಾರು? ನೋಡಿದ್ದೀರಾ ಸರ್ ಯಾರು? ಇಲ್ಲಿ ಯಾರು ನೋಡಿಲ್ಲ, ಫಿನಾಲೆ ನೋಡಿಲ್ವ ಯಾರೂ? ಓಕೆ ಆಯಿತಾ. ನಾನು ಹಾಕಿದ ಡ್ರೆಸ್ಸು ಅಷ್ಟು ಹೈ ಎಂಡ್ ಇತ್ತು ಅವತ್ತು. ಯಾಕಂದ್ರೆ ನಾನು ಮುಂಚೆನೇ ಹೇಳಿದ್ದೆ ಫಿನಾಲೆಗೆ ಇಷ್ಟು ಲಕ್ಷದ್ದು ಹಾಕ್ತೀನಿ, 5 ಲಕ್ಷದ್ದು ಹಾಕ್ತೀನಿ ಅಂತ. ಆ ಒಂದು ಜಾಕೆಟ್ ಆ ಲೆವೆಲ್ಗಿತ್ತು ಮೇಡಮ್.